ಇತ್ತೀಚೆಗೆ ವಕ್ಫ್ ಬೋರ್ಡ್ ಇದರ ಸಂಬಂಧಪಟ್ಟಾಗೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಎರಡೂ ಪ್ರಾರಂಭ ಆಗಿದೆ. ವಿರೋಧ ಇಡೀ ದೇಶದಲ್ಲಿ ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ಪಾರ್ಲಿಮೆಂಟರಿ ಏನೋ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅದಕ್ಕೆ ಮನೆ ಮನೆಯಿಂದ ಪತ್ರಗಳು ಹೋಗಬೇಕು ಅನ್ನುವಂಥದ್ದು ಮುಲ್ಲಾ ಮೌಲ್ವಿಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಹಿಂದೂಗಳು ಕೂಡ ನಾವು ಕೂಡ ಪರವಾಗಿ ವಕ್ಫ್ ಬೋರ್ಡ್ನ ಸಂಬಂಧಪಟ್ಟಾಗೆ 40 ತಿದ್ದುಪಡಿ ಆಗಬೇಕು ಅನ್ನುವಂಥದ್ದು ಏನು ಪಾರ್ಲಿಮೆಂಟ್ನಲ್ಲಿ ಯೋಜನೆ ಮಾಡಿದ್ದಾರೆ, ಅದಕ್ಕೆ ಸಪೋರ್ಟ್ ಆಗಿ ಅದಕ್ಕೆ ಬೆಂಬಲವಾಗಿ ಎಲ್ಲ ಹಿಂದೂಗಳು ಕೂಡ ಆ ಕಮಿಟಿಗೆ ನಾವು ಪತ್ರದ ಮೂಲಕ, ಇಮೇಲ್ದ ಮೂಲಕ ಅಥವಾ ಇನ್ಯಾವುದೇ ರೂಪದಲ್ಲಿ ನಾವು ಕೂಡ ಬೆಂಬಲವಾಗಿ ನಿಂತ್ಕೊಳ್ಳಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದೂ ಸಂಘಟನೆಗಳಿಗೆ, ಹಿಂದೂಗಳಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಶ್ರೀರಾಮ ಸೇನೆ ಸಂಘಟನೆ ನಾವು 12ರಂದು ಇದೇ 12ನೇ ತಾರೀಕು ಸಹಿ ಅಭಿಯಾನ ಮಾಡಿ ನಾವು ಬೆಂಬಲವಾಗಿ 40 ತಿದ್ದುಪಡಿ ವಕ್ಫ್ ಬೋರ್ಡಿಗೆ ಮಾಡುವಂತ ನಮ್ಮ ಬೆಂಬಲ ಇದೆ. ಇದನ್ನು ಆಗಬೇಕು. ದೇಶಕ್ಕೆ ಅಪಾಯಕಾರಿ ಇದು. ವಕ್ಫ್ ಬೋರ್ಡ್ ಅನ್ನುವಂಥದ್ದು ಭಯಾನಕವಾಗಿ ಅತಿಕ್ರಮಣ ಮಾಡುವಂತ ಒಂದು ಸಿಸ್ಟಮ್ ಇದೆ. ಸೊ ಅದನ್ನ ಕಾಂಗ್ರೆಸ್ನವ್ರು ಮಾಡಿದಂತ ಇದು ದುರಂತ ಇದು. ಸೊ ಇದಕ್ಕೆ ನಾವು ಇವತ್ತೇನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡುವಂತಹ ಪ್ರಕ್ರಿಯೆಗೆ ನಮ್ಮ ಬೆಂಬಲಾರ್ಥವಾಗಿ 12ನೇ ತಾರೀಕು ಸಹಿ ಅಭಿಯಾನ ಮಾಡಿ ಕೂಡಲೇ ಕೇಂದ್ರದ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಬೇಕು ಅಂತನ್ನುವಂಥದ್ದು ನಾವು ನಿರ್ಧಾರವನ್ನ ಮಾಡಿದ್ದೀವಿ.